ಮನೆಗಳು ಹಾಗೂ ಸರ ಅಪಹರಣ ಮಾಡಿದ ಹೊರ ರಾಜ್ಯದ ಇಬ್ಬರನ್ನ ಬಂಧಿಸಿದ ಚಂದ್ರ ಲೇಔಟ್ ಪೊಲೀಸರು. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಯ ಬಾಗಿಲನ್ನ ಒಡೆದು ಒಳನುಗ್ಗಿ ಚಿನ್ನಾಭರಣ ದೋಚಿದ್ದ ಹೊರ ರಾಜ್ಯದ ಆರೋಪಿಯನ್ನ ಹಾಗೂ ಮಹಿಳೆಯ ಮಾಂಗಲ್ಯ ಸರವನ್ನ ಅಪಹರಣ ಮಾಡಿದ್ದ ಮತ್ತೊಬ್ಬ ಹೊರ ರಾಜ್ಯದ ಆರೋಪಿಯನ್ನ ಬಂಧಿಸುವಲ್ಲಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಭೈರವೇಶ್ವರ ನಗರದ ನಿವಾಸಿಯೊಬ್ಬರು ತಮ್ಮ ಊರಿಗೆ ಹೋಗಿದ್ದ ಸಂದರ್ಭದಲ್ಲಿ ಹೊಂಚು ಹಾಕಿದ್ದ ಅಪರಿಚಿತ ವ್ಯಕ್ತಿ ಮನೆಯ ಬಾಗಿಲನ್ನ ಹೊಡೆದು ಮನೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿರುತ್ತಾನೆ. ಊರಿಗೆ ಹೋಗಿ ವಾಪಸ್ ಬಂದು ನೋಡಲಾಗಿ ಮನೆಯಲ್ಲಿನ ಮುಂಭಾಗಿಲನ್ನ ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿರುವ ಬಗ್ಗೆ ಸಂತ್ರಸ್ತ ನಿವಾಸಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ದೂರನ್ನ ದಾಖಲಿಸಿಕೊಂಡ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭರತ್ ಅವರು ಆರೋಪಿಯ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡು ಖಚಿತ ಮಾಹಿತಿಯನ್ನ ಆಧರಿಸಿ ತಮಿಳುನಾಡು ರಾಜ್ಯದ ವೇಲೂರಿ ಆರ್ನಿ ಗ್ರಾಮದಲ್ಲಿ ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಚಿನ್ನಾಭರಣ ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಳ್ಳುತ್ತಾನೆ. ಮತ್ತೊಂದು ಪ್ರಕರಣದಲ್ಲಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳು ಗಸ್ತಿನಲ್ಲಿರಬೇಕಾದ್ರೆ ಬಾತ್ಮೀದಾರನೊಬ್ಬ ನೀಡಿದ ಮಾಹಿತಿಯನ್ನ ಆಧರಿಸಿ ಮದ್ದೂರಮ್ಮ ದೇವಸ್ಥಾನದ ಬಳಿ ಇರುವ ಚಿನ್ನದ ಅಂಗಡಿ ಬಳಿ ಹೊರ ರಾಜ್ಯದ ಓರ್ವ ವ್ಯಕ್ತಿ ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದನ್ನ ಗಮನಿಸಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಜಯನಗರದ 4ನೇ ಬ್ಲಾಕ್ನಲ್ಲಿರುವ ಓರ್ವ ಮಹಿಳೆಯಿಂದ ಸುಲಿಗೆ ಮಾಡಿರುವುದಾಗಿ ಬಾಯ್ಬಿಡುತ್ತಾನೆ. 2 ಪ್ರಕರಣಗಳ ಆರೋಪಿಗಳ ಬಂಧನದಿಂದ 19,30,000 ರೂಪಾಯಿ ಮೌಲ್ಯದ 273 ಗ್ರಾಂ ಚಿನ್ನಾಭರಣ ಹಾಗೂ 47 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯವರು ಕೂಡ ಮನೆ ಕಳವು ಪ್ರಕರಣ ಮತ್ತು ಸರ ಅಪಹರಣದ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೆ ಕಳ್ಳತನ ಆಗಿರ್ತಕ್ಕಂಥದ್ದು ಇದೇ ತಿಂಗಳು 4ನೇ ತಾರೀಕಿನಂದು ಫಿರ್ಯಾದಿದಾರರು ಅವರ ಸ್ವಂತ ಊರಾದ ಸಾಗರಕ್ಕೆ ಹೋದಾಗ ಮನೆ ಬಾಗಿಲನ್ನು ಒಡೆದು ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿರುತ್ತದೆ. ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡು ಓರ್ವ ಆಟೋ ರಿಕ್ಷಾ ಚಾಲಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಆಟೋ ರಿಕ್ಷಾ ಚಾಲಕ ಅವರ ಮನೆಗೆ ಈ ಹಿಂದೆ ಮನೆಗೆ ಡ್ರಾಪ್ ಮಾಡಿದಾಗ ಅವರು ಈ ಎಲ್ಲಿ ಕೀಯನ್ನು ಇಟ್ಕೊಳ್ತಾರೆ ಅನ್ನೋದನ್ನು ತಿಳಿದುಕೊಂಡು ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ. ಅದೇ ರೀತಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯವರು ಸರಾಪಹರಣದ ಒಂದು ಪ್ರಕರಣವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಒಬ್ಬ ಹೊರ ರಾಜ್ಯದ ವ್ಯಕ್ತಿ ಸುಮಾರು 40 ಗ್ರಾಂನಷ್ಟು ಮಾಂಗಲ್ಯದ ಸರವನ್ನು ಜಯನಗರ ಇದರಲ್ಲಿ ಸರಗಳತನ ಮಾಡಿಕೊಂಡು ಅದನ್ನು ಇಲ್ಲಿ ಚಂದ್ರ ಲೇಔಟ್ನಲ್ಲಿರ್ತಕ್ಕಂಥ ಒಂದು ಜ್ಯುವೆಲರಿ ಅಂಗಡಿಗೆ ಮಾರಲಿಕ್ಕೆ ಅಂತ ಬಂದಾಗ ಅಲ್ಲಿ ಜಾಗರೂಕರಾಗಿದ್ದ ಪೊಲೀಸರು ಆತನ ಸಂಶಯಾಸ್ಪದ ನಡವಳಿಕೆಯನ್ನು ನೋಡಿ ಅವನನ್ನು ಪತ್ತೆ ಹಚ್ಚಿ ಬಂಧಿಸಿದಾಗ ಆತನಿಂದ ಈ ಜಯನಗರದಲ್ಲಿ ಆಗಿರ್ತಕ್ಕಂಥ ಈ ಸರಾಪಹರಣದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಈ ಆರೋಪಿ ಏನಿದ್ದಾನೆ ಹೊರ ರಾಜ್ಯದವನು ಅಂದರೆ ಮಣಿಪುರ ರಾಜ್ಯದವನಾಗಿದ್ದು 22 ವರ್ಷ ಈಗ ಇಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಸರ್ವಿಸ್ ಬಾಯ್ ಆಗಿ ಬೆಲ್ ಬಾಯ್ ಆಗಿ ಕೆಲಸ ಮಾಡಿಕೊಂಡಿರೋದು ಈಗ ಕಂಡುಬಂದಿದೆ. ಈ 2 ಪ್ರಕರಣಗಳ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಅವರ ನಿರ್ದೇಶನದಂತೆ ಬ್ಯಾಟರಾಯನಪುರ ಉಪವಿಭಾಗದ ಎಸಿಪಿ ಭರತ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭರತ್ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.